ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ ಮನೆ. ನಮಗೆ ಜೀವನದಲ್ಲಿ ಹಲವಾರು ಅಡೆತಡೆಗಳು ಬರುತ್ತೆ. ಬರಬೇಕಾದ ಹಣ ಬರ್ತಾ ಇಲ್ಲ, ನಿಂತು ಹೋಗುತ್ತೆ. ಸರಿಯಾದ ಸಮಯಕ್ಕೆ ಕೆಲಸಗಳು ಆಗ್ತಾ ಇಲ್ಲ. ಈ ತರ ತೊಂದರೆಗಳು ಆಗ್ತಾ ಇದೆ ಅಂತಂದ್ರೆ ನೀವು ಈ ಶ್ರಾವಣ ಮಾಸದಲ್ಲಿ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಶನಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಂದಾಗ್ಲೆಲ್ಲ ಕೂಡ ಇದನ್ನ ಮಾಡ್ಕೋಬಹುದು. ನಿಮ್ಗೆ ಈ ತರ ತೊಂದರೆಗಳು ಅಂದ್ರೆ ಯಾವಾಗ ನಿಮ್ಮ ಜಾತಕದಲ್ಲಿ ಶನಿಯ ದೋಷಗಳು ಬರುತ್ತೋ ಆಗ ಈ ತೊಂದರೆಗಳೆಲ್ಲ ಬರುತ್ತೆ. ಕೆಲಸಗಳು ನಿಧಾನ ಆಗುತ್ತೆ, ಬರಬೇಕಾದ ದುಡ್ಡು ಬರೋದಿಲ್ಲ, ಮನ್ಸಿಗೆಲ್ಲ ಕಿರಿಕಿರಿ ಆಗುತ್ತೆ. ಇದೆಲ್ಲ ಆಗೋದು ಶನಿಯ ಆ ದೋಷದಿಂದನೇ. ನಿಮ್ಗೆ ಶನಿ ದೋಷ ಇದೆ ಅಥವಾ 7.5 ನಡೀತಾ ಇದೆ ಅಂತ ಅಂದಾಗ್ಲೂ ಕೂಡ ಇದನ್ನ ಮಾಡ್ಕೋಬಹುದು. ಶನಿಯ ದೋಷ ಇದೆ ಅಥವಾ 7.5 ನಡೀತಾ ಇದೆ ಆ ಸಮಯದಲ್ಲಿ ನಾವೇನ್ ಮಾಡ್ಬೇಕು? ಶಿವನ ಪಾದವನ್ನೇ ಹಿಡಿಬೇಕು. ಶನಿಯ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂದ್ರೆ ನಾವು ಶಿವನ ಪಾದವನ್ನೇ ಹಿಡಿಬೇಕು. ಅವನೇ ನಮ್ಮನ್ನು ರಕ್ಷಿಸಿದವು. ನೀವು ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಓಂ ನಮಃ ಶಿವಾಯ, ಶಂ ಶನೇಶ್ವರಾಯ ನಮಃ, ಓಂ ನಮಃ ಶಿವಾಯ ಈ ರೀತಿಯಾಗಿ 3 ಸಲ ಮೂರು ಮಂತ್ರ ಇದೆಯಲ್ಲ, ಓಂ ನಮಃ ಶಿವಾಯ, ಶಂ ಶನೇಶ್ವರಾಯ ನಮಃ ಮತ್ತು ಓಂ ನಮಃ ಶಿವಾಯ ಈ 3 ಸಾಲನ್ನು 108 ಸಲ ಜಪ ಮಾಡಬೇಕು. ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಪೂಜೆ ಮಾಡಿಸಿ ಈ 3 ಮಂತ್ರಗಳನ್ನು 108 ಸಲ ನೀವು ಜಪಿಸಿ ಬಂದ್ರೆ ನಿಮ್ಮ ಈ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ಅಕಸ್ಮಾತ್ ನನಗೆ ಶನಿ ದೇವಸ್ಥಾನ ಅಲ್ಲ ಶಿವನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಎಲ್ಲೋ ಫಾರಿನ್ ನಲ್ಲಿ ಇರ್ತೀರಾ, ನಿಮ್ಮ ಮನೆ ಹತ್ರಕ್ಕೆ ಎಲ್ಲೂ ಶಿವನ ದೇವಸ್ಥಾನವೇ ಇಲ್ಲ ಅಂತ ಇಟ್ಕೊಳ್ಳಿ. ಆವಾಗ ನೀವು ಮನೆಯಲ್ಲೇ ಕೂತು ಕೂಡ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಳ್ಳಿ, ದೇವ್ರ ಮುಂದೆ ದೇವ್ರಿಗೆ ಒಂದು ಪೂಜೆ ಮಾಡ್ಕೊಳ್ಳಿ, ದೇವ್ರ ಮುಂದೆ ಕೂತು ಈ ಮಂತ್ರಗಳನ್ನ ಹೇಳ್ಕೊಳ್ಳಿ. ಯಾವುದೇ ದಿನ ಮಾಡ್ಬೋದು. ಇದನ್ನ ಮಾಡಿಕೊಂಡ್ರೆ ನೀವು ಯಾವಾಗ್ಲೂ ಇದನ್ನೆಲ್ಲ ಮಾಡುವಾಗ ಒಂದು ಮಂಡಲ ಕಾಲ, ಅರ್ಧ ಮಂಡಲ ಕಾಲ ಅಂದ್ರೆ 11 ದಿವಸ ಅಥವಾ 21 ದಿವಸ ಅಥವಾ 48 ದಿವಸ ಈ ತರ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡೋಗ ನಿಮ್ಗೆ ಉಂಟಾಗಿರ್ತಕ್ಕಂಥ ಶನಿ ದೋಷ, ಶನಿಯಿಂದ ಬರ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಅಭಿಪ್ರಾಯಗಳೇನಾದ್ರು ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.